ಇನ್ನು 12 ಲಕ್ಷದಿಂದ 15 ಲಕ್ಷದವರೆಗಿನ ಆದಾಯಕ್ಕೆ 10% ತೆರಿಗೆ ಹಾಕುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಕೃಷಿಗೆ ಈ ಬಾರಿ ಖುಷಿ ಕೊಡುತ್ತಾ ಈ ಒಂದು ಬಜೆಟ್ 2025ರ ಬಜೆಟ್ ಕೃಷಿ ವಲಯಕ್ಕೆ ಖುಷಿಯನ್ನ ತರುತ್ತಾ ಸಾಲದ ಹೊರೆಯನ್ನ ತಗ್ಗಿಸೋಕೆ ಹೊಸ ಯೋಜನೆಯನ್ನ ತರ್ತಾರ ನಿರ್ಮಲಾ ಸೀತಾರಾಮನ್. ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲಿ ರೈತರ ಬೇಡಿಕೆ ಈಡೇರುತ್ತಾ ಹಲವು ನಿರೀಕ್ಷೆಯನ್ನ ಇಟ್ಟಿದೆ ಭಾರತದ ಕೃಷಿ ವಲಯ. ಇನ್ನ ನಮ್ಮ ರಾಷ್ಟ್ರದಲ್ಲಿ ಕೃಷಿ ವಲಯ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಒಂದು ಕೃಷಿ ಅನ್ನದಾತ. ಇನ್ನ ಅನ್ನದಾತನ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕೃಷಿ ಅಂತಾನೆ ಹೇಳ್ಬೋದು. ಇನ್ನು ಕೃಷಿಗೆ ಈ ಬಾರಿ ಖುಷಿಯನ್ನ ಕೊಡುತ್ತಾ ಈ ಒಂದು ಬಜೆಟ್ ನೋಡಬೇಕಾಗಿರುವಂಥದ್ದು. ಯಾಕಂದ್ರೆ ರೈತರ ಕೆಲವೊಂದಷ್ಟು ಯೋಜನೆಗಳಿದೆ, ಸಮ್ಮಾನ್ ನಿಧಿ ಆಗಿರ್ಬೋದು, ಹಾಗೆ ಕೆಲವೊಂದಷ್ಟು ಯೋಜನೆಗಳನ್ನ ಈಗಾಗಲೇ ಜಾರಿಯಲ್ಲಿದೆ. ಆದರೆ ಜಾರಿಯಲ್ಲಿರ್ತಕ್ಕಂಥ ಯೋಜನೆಗಳಿಗೆ ಇನ್ನೂ ಕೂಡ ಹೈಟೆಕ್ ಒಂದು ಏನಾದರೂ ಹೆಚ್ಚಿನ ರೂಪದಲ್ಲಿ, ಹೆಚ್ಚಿನ ಒಂದು ಆದಾಯದ ರೀತಿಯಲ್ಲಿ, ಹೆಚ್ಚಿನ ಒಂದು ಪ್ರೋತ್ಸಾಹ ಧನದ ರೀತಿಯಲ್ಲಿ ಏನಾದರೂ ಮಾರ್ಪಾಡು ಮಾಡಲಾಗುತ್ತಾ ಎನ್ನುವಂತಹ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಕೃಷಿಗೆ ಈ ಬಾರಿ ಈ ಬಜೆಟ್ ಖುಷಿ ಕೊಡೋದೇ ಆದರೆ ಇಡೀ ಭಾರತದ ರೈತರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಅನ್ನದಾತನ ಆದಾಯ ಹೆಚ್ಚಳಕ್ಕೆ ಹೊಸ ಪ್ಲಾನ್ ಏನಾದರೂ ತರ್ತಾ ಇದ್ದಾರಾ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ? ಇನ್ನು ಸಾಲದ ಹೊರೆಯನ್ನ ತಗ್ಗಿಸಬೇಕು. ಯಾಕಂದ್ರೆ ಸಾಲದ ಹೊರೆ ಈಗಾಗಲೇ ರೈತ ಸಾಲದ ಹೊರೆಯಿಂದ ಕಂಗಾಲಾಗಿ ಹೋಗಿರುವಂಥದ್ದು. ಕನಿಷ್ಠ ಬೆಂಬಲ ಬೆಲೆ ವಿಚಾರದಲ್ಲಾದರೂ ರೈತರ ಬೇಡಿಕೆ ಇರುವಂಥದ್ದು ಕನಿಷ್ಠ ಬೆಂಬಲ. ಆದರೆ ಈ ಕುರಿತಂತೆ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ಇನ್ನು ಹಲವು ನಿರೀಕ್ಷೆಯನ್ನ ಕೂಡ ಭಾರತದ ಕೃಷಿ ವಲಯ ಇಟ್ಟಿರುವಂಥದ್ದು. ಇನ್ನು ಕೃಷಿಕರ ಒಂದು ಬೇಡಿಕೆಗಳು ಏನಿದೆ ಈಡೇರುತ್ತಾ 2025ರ ಫೆಬ್ರವರಿ 1ರ ಇವತ್ತಿನ ಬಜೆಟ್ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಕೃಷಿ ಅನುದಾನ 3 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿಗೆ ತಲುಪುತ್ತಾ? ಕಿಸಾನ್ ಸಮ್ಮಾನ್ ನಿಧಿ ಮೊತ್ತ 12,000ಕ್ಕೆ ಹೆಚ್ಚಳ ಆಗುತ್ತಾ? ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿ ಹೆಚ್ಚಳ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಕೃಷಿ ಮೇಲಿನ ಹೂಡಿಕೆ ಹೆಚ್ಚಳಕ್ಕೆ ಆದ್ಯತೆಯನ್ನ ಕೂಡ ಕೊಡಲಾಗುತ್ತೆ. ಹಾಗೆ ಬಿತ್ತನೆ ಬೀಜ, ರಸಗೊಬ್ಬರ ಮೇಲಿನ GST ಇಳಿಕೆ ಮಾಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಇರುವಂಥದ್ದು. ಕೃಷಿ ಯೋಜನೆಗಳಿಗೆ ಅನುದಾನ 5% ಇಂದ 7% ವರೆಗೂ ಕೂಡ ಏರಿಕೆಯನ್ನ ಮಾಡಲಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕೃಷಿ ಕೂಲಿಕಾರ ಮಹಿಳೆಯರಿಗೆ ವಿಶೇಷ ಯೋಜನೆಯನ್ನ ರೂಪಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ಪ್ರಗತಿಪರ ರೈತ ಮಹಿಳೆಯರಿಗೆ ಮುದ್ರಾ ಸಾಲ ಯೋಜನೆ, ಈ ಒಂದು ಮುದ್ರಾ ಸಾಲವನ್ನ ಹೆಚ್ಚಳ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ಹತ್ತಿ ಡ್ರಿಪ್ ಇರಿಗೇಷನ್, ಈ ಒಂದು ಇರಿಗೇಷನ್ಗೆ 500 ಕೋಟಿ ಮೀಸಲು ಇಡುವಂತಹ ಸಾಧ್ಯತೆ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಅರಿಶಿನ ಮಂಡಳಿಗೆ ಪ್ರತ್ಯೇಕ ಅನುದಾನ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ 2025ರ ಈ ಒಂದು ವಿತ್ತ ಸಚಿವೆಯ 8ನೆಯ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆದರೆ ಈ ಕುರಿತಂತೆ ನೋಡೋದಾದ್ರೆ ಕೆಲವೊಂದಷ್ಟು ಯೋಜನೆಗಳು ಕೂಡ ಜಾರಿಯಾಗುವಂಥದ್ದು, ಹಾಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಟುಕೊಳ್ಳಲಾಗಿದೆ. ಇನ್ನು ರೈಲ್ವೆ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟಿದೆ ದೇಶ ಅಂತಾನೆ ಹೇಳ್ಬೋದು. ದೇಶದ ಜನರು ರೈಲ್ವೆ ಅನುದಾನ 3 ಲಕ್ಷ ಕೋಟಿ ದಾಟುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕಳೆದ ವರ್ಷ ನೋಡೋದಾದ್ರೆ 2.5 ಲಕ್ಷ ಕೋಟಿ ಕೊಟ್ಟಿದ್ರು ನಿರ್ಮಲಾ ಸೀತಾರಾಮನ್. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲಿಗೆ ಹೆಚ್ಚು ಹಣವನ್ನ ಮೀಸಲಿಡಲಾಗಿತ್ತು. ಇನ್ನು ವಂದೇ ಭಾರತ್ ಸ್ಲೀಪರ್ ಕೋಚ್ಗಳ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಇನ್ನು ರೈಲ್ವೆ ಇಲಾಖೆಯಲ್ಲಿ AI ತಂತ್ರಜ್ಞಾನ ಬಳಕೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಮೃತ್ ಭಾರತ್ ರೈಲು ನಿಲ್ದಾಣ ಸಂಖ್ಯೆ ಹೆಚ್ಚಳವನ್ನ ಮಾಡಲಾಗುತ್ತೆ. ಹಾಗೆ ಧಾರ್ಮಿಕ ಸ್ಥಳಗಳಿಗೆ ವಿಶೇಷ ರೈಲುಗಳ ಹೆಚ್ಚಳ, ಈ ಒಂದು ವಿಚಾರವಾಗಿಯೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಇರುವಂಥದ್ದು. ಇನ್ನು ರೈಲ್ವೆ ನಿಲ್ದಾಣಗಳ ಆಧುನೀಕರಣಕ್ಕೆ ನಿಧಿಯನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ವಿದ್ಯುತ್ ಸೂಪರ್ ಫಾಸ್ಟ್ ರೈಲು ಮಾರ್ಗ ಅಭಿವೃದ್ಧಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ 12,000 ಎಲೆಕ್ಟ್ರಿಕ್ ರೈಲು ಎಂಜಿನ್ ಅಭಿವೃದ್ಧಿ ಮಾಡುವಂತಹ
ಸಾಧ್ಯತೆ ಕೂಡ ಇದೆ. ಕೃಷಿಯಲ್ಲೂ ಕೂಡ ಹಲವಾರು ನಿರೀಕ್ಷೆಗಳಿದೆ. ಅದರಂತೆಯೇ ರೈಲ್ವೆ ಮೇಲೂ ಕೂಡ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟಿದ್ದಾರೆ ದೇಶದ ಜನತೆ. ಯಾಕಂದ್ರೆ ಸಂಚಾರವನ್ನ ಅತಿ ಸುಗಮ ಸಂಚಾರ ಅಂತಂದ್ರೆ ಅದು ರೈಲ್ವೆ ಸಂಚಾರ ಅಂತಾನೆ ಹೇಳ್ಬೋದು. ರೈಲ್ವೆ ಸಂಚಾರ ಇತ್ತೀಚೆಗೆ ನಾವು ನೋಡೋದಾದ್ರೆ ಪ್ರಯಾಗ್ರಾಜ್ ಆಗಿರ್ಬೋದು, ಹಾಗೆ ಕೆಲವೊಂದು ಧಾರ್ಮಿಕ ಸ್ಥಳಗಳಿಗಾಗಿರ್ಬೋದು, ಯಾವ ರೀತಿ ಜನ ಹೋಗ್ತಾ ಇರ್ತಾರೆ, ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಹೀಗಾಗಿ ರೈಲ್ವೆ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟಿದ್ದಾರೆ ದೇಶದ ಜನತೆ. ರೈಲ್ವೆ ಅನುದಾನ 3 ಲಕ್ಷ ಕೋಟಿ ದಾಟುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ಒಂದು 2025ರ ಬಜೆಟ್ನಲ್ಲಿ. ಕಳೆದ ವರ್ಷ ನೋಡಿದ್ರೆ 2.5 ಲಕ್ಷ ಕೋಟಿ ಕೊಟ್ಟಿದ್ದಂತಹ ನಿರ್ಮಲಾ ಸೀತಾರಾಮನ್ ಈ ಬಾರಿ 3 ಲಕ್ಷ ಕೋಟಿ ದಾಟುವಂತಹ ಸಾಧ್ಯತೆಯನ್ನ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ರೈಲ್ವೆ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟಿದ್ದಾರೆ ದೇಶದ ಜನತೆ. ಒಟ್ಟಾರೆಯಾಗಿ 3 ಲಕ್ಷ ಕೋಟಿ ದಾಟುವಂತಹ ಸಾಧ್ಯತೆ ರೈಲ್ವೆ ಅನುದಾನದಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಇಂದು 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ.